ಸರ್ಕಾರಕ್ಕೆ ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹೊಳಲ್ಕೆರೆ ತಹಶೀಲ್ದಾರ್ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ರೈತ ಹೋರಾಟ ಅಕ್ರಮ ಸಕ್ರಮದ ಅಡಿಯಲ್ಲಿ ಸರ್ಕಾರ ರೈತರಿಂದಲೇ ಸ್ವಯಂ ವೆಚ್ಚ ಯೋಜನೆಯನ್ನ ರದ್ದುಗೊಳಿಸಿ ಹಿಂದಿನಂತೆ ಸರ್ಕಾರವೇ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡಬೇಕು ಹಾಗೂ ಈ ವರ್ಷ ಅತಿವೃಷ್ಟಿಯಿಂದ ಮತ್ತು ಹಿಂದಿನ ವರ್ಷ ಬರಗಾಲದಿಂದ ತಾಲೂಕಿನ ರೈತರು ತತ್ತರಿಸಿ ಹೋಗಿದ್ದಾರೆ. ಈ ವರ್ಷದ ಬೆಳೆ ನಷ್ಟದ ಬಗ್ಗೆ ವ್ಯವಸಾಯ ಮತ್ತು ಕಂದಾಯ ಇಲಾಖೆ ಕೂಡಲೇ ಮಾಹಿತಿ ನೀಡಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ರೈತರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ರೈತರು ಪಾಲ್ಗೊಂಡಿದ್ದರು. ಸಕ್ರಮ ಯೋಜನೆಯಲ್ಲಿ ಸರ್ಕಾರ ರೈತರಿಂದಲೇ ಸ್ವಯಂ ವೆಚ್ಚ ಯೋಜನೆ ರದ್ದುಗೊಳಿಸಬೇಕು ಅಂತ ಹೇಳಿ ನಾವೇನು ಮನವಿನಲ್ಲಿ ತಿಳಿಸಿದ್ದೀರಾ. ಈಗ ಅದನ್ನು ನಾವೀಗಾಗಲೇ ಸ್ಟಾಪ್ ಮಾಡಿದ್ದೀವಿ. ಯಾವುದೇ ಥರದ ರೈತರಿಗೆ ನಾವು ಸ್ವಯಂ ವೆಚ್ಚದಲ್ಲಿ ಮಾಡ್ಕೊಳ್ಳಿ ಅಂತ ಯಾವುದೇ ರೈತರಿಗೂ ನಾವು ಏನು ಹೇಳಿಲ್ಲ. ಇವ್ಯಾರು ಸ್ವಯಂ ವೆಚ್ಚದಲ್ಲಿ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಈಗ ಮೊನ್ನೆ ಸಿದ್ದವೀರಪ್ಪರು ಹೇಳ್ದಂಗೆ ನಾವೀಗಾಗಲೇ ಸರ್ಕಾರಕ್ಕೆ ವರದಿನ ಮಾಡಿದ್ದೀವಿ. ಏನಂತ ಇದು ಹಿಂದೆ ಏನು ಅಕ್ರಮ ಸಕ್ರಮ ಯೋಜನೆ ಇತ್ತಲ್ಲ, ಆ ಥರದ ಯೋಜನೆಯನ್ನು ನಮ್ಮ ರೈತ ಬಾಂಧವರೆಲ್ಲ ಕೇಳ್ತಾ ಇದ್ದಾರೆ. ವರದಿ ನಾಗರಾಜ್, ಹೊಳಲ್ಕೆರೆ. ಕೇಳ್ಕೊಳ್ತಾ ಇದ್ವಿ ಅಂತೇಳಿ ಈಗಾಗಲೇ ನಾವು ಪತ್ರ ಮುಖೇನ ಸರ್ಕಾರಕ್ಕೆ ವರದಿ ಮಾಡಿದ್ದೀವಿ. ಸರ್ಕಾರದಿಂದ ಇನ್ನೂ ಆದೇಶ ಬಂದಿಲ್ಲ. ಆದೇಶ ಬಂದ ನಂತರ ತಮ್ಮ ಇನ್ನೂ ಏನಾದರೂ ಅನಧಿಕೃತವಾದಂಥ ಪಂಪ್ ಸೆಟ್ಗಳಿದ್ದರೆ ತಾವು ಹಣ ಪಾವತಿಸುವ ಮುಖಾಂತರ ಅದನ್ನು ಸಕ್ರಮೀಕರಣಗೊಳಿಸ್ಕೋಬಹುದು. ಈಗ ತಾತ್ಕಾಲಿಕವಾಗಿ ಯಾವುದೇ ಅನಾಥರೈಸ್ IP ಸೆಟ್ಸ್ನ ರೆಗ್ಯುಲೈಸ್ ಮಾಡೋದಕ್ಕೆ ಸ್ಕೀಮು ಇನ್ನೂ ಬಿಡುಗಡೆ ಆಗಿಲ್ಲ. ಅದಾದ ನಂತರ ನಾವು ಮಾಧ್ಯಮದಲ್ಲಿ ಕೊಡ್ತಾಯಿದ್ದೀನಿ. ಮತ್ತು ಈ ಹಿಂದೆನೂ ನಾನು ಈಗ ಒಂದು 15ರಿಂದ 20 ಒಂದು 8-10 ದಿನದಿಂದ ಆಗಿರ್ಬೋದು, ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲೂ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದೆ. ಯಾವುದೇ ರೈತರು ಪರಿವರ್ತಕ ಸುಟ್ಟರೆ ಯಾರೂ ಹಣದ ಆಮಿಷಕ್ಕೆ ಹೋಗಬಾರ್ದು, ಮಧ್ಯವರ್ತಿಗಳಿಗೆ ಹೋಗಬಾರ್ದು. ಮತ್ತು ಯಾವುದೇ ನೌಕರರಾದರೂ ಏನಾದರೂ ನಿಮಗೇನಾದರೂ ಏನೋ ತೊಂದರೆ ಆಯಿತು ಅಂದರೆ ತಕ್ಷಣ ನನ್ನ ನಂಬರಿಗೆ ಸಂಪರ್ಕಿಸಬೇಕು ಅಂತ ಹೇಳಿಬಿಟ್ಟು ನಾನು ಮಾಧ್ಯಮದಲ್ಲಿ ಆ ಪತ್ರಿಕೆಯಲ್ಲಿ ನನ್ನ ನಂಬರ್ನೂ ಸಮೇತ ಕೊಟ್ಟು ತಮಗೆ ತಿಳಿಸಿದ್ದೀನಿ. ಮೀಡಿಯಾ ನೆಟ್ವರ್ಕ್